ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದದ ಕರಡು ಪ್ರತಿಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ ಪರವಾಗಿ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಸಹಿ ಹಾಕಿದ್ದಾರೆ. ಜಾಗತಿಕವಾಗಿ ಇದು ಬಹಳ ದೊಡ್ಡ ಬೆಳವಣಿಗೆ. ಮೊದಲ ಮಹಾಯುದ್ಧಕ್ಕೆ ಎಲ್ಲಿ ಅಂತ್ಯ ಹಾಡಲಾಗಿತ್ತೋ, ಅಂದರೆ ಯಾವ ಜಾಗದಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತೋ ಅದೇ ಜಾಗದಲ್ಲಿ ಟ್ರಂಪ್ ಇರಾನ್ ಯುದ್ಧವನ್ನು ಅಂತ್ಯ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದಕ್ಕೆ ಇರಾನ್ನಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಅಮೆರಿಕದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಮೆರಿಕದ ವಿಪಕ್ಷಗಳು ಸರೆಂಡರ್ ಟ್ರಂಪ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಇದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಯಾಕೆ ಅಂತಂದ್ರೆ ಈ ಒಪ್ಪಂದಕ್ಕೆ ಸಹಿ ಹಾಕ್ತಿದ್ದ ಹಾಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಬಹಳ ಕುಸಿತವನ್ನು ದಾಖಲಿಸಿದೆ. ಇದು ಭಾರತಕ್ಕೆ ಬಹಳ ಖುಷಿ ಸುದ್ದಿಯೂ ಕೂಡ ಹೌದು. ಜೊತೆಗೆ ಮಿತ್ರರೇ, ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು G7 ಸೈಡ್ ಲೈಟ್ಸ್ ಆಗಿ ಭೇಟಿ ಆಗ್ತಾರೆ ಅಂತ ನಿಮಗೆ ತಿಳಿಸಿದ್ದೆ. ಆ ಭೇಟಿ ಆಗಿದೆ. ಆದರೆ ಜಗತ್ತು ನಿರೀಕ್ಷೆ ಮಾಡದಂತಹ ಕೆಲ ಬೆಳವಣಿಗೆಗಳು ಅಲ್ಲಿ ನಡೆದಿಲ್ಲ. ಟ್ರಂಪ್ ಅವರು ತಮ್ಮನ್ನ ತಾವು ಅನ್ಪ್ರೆಡಿಕ್ಟಬಲ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಜೊತೆಗೆ ಟ್ರಂಪ್ ಭಾರತ ಹಾಗೂ ನರೇಂದ್ರ ಮೋದಿ ಅವರ ಬಗೆಗೆ ಆಡದಂತಹ ಒಂದು ಮಾತಿನ ವಿಚಾರ ಇವತ್ತು ಬಹಳ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡುತ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಏಪ್ರಿಲ್ 8, 2026 ಅಮೆರಿಕ ಮತ್ತು ಇರಾನ್ ನಡುವೆ ನಡೆದಂತಹ ಭೀಕರ ಯುದ್ಧಕ್ಕೆ ಒಂದು ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸುವಲ್ಲಿ ಟ್ರಂಪ್ ಅವರು ಯಶಸ್ವಿಯಾಗಿದ್ರು. ಇರಾನ್ಗೆ ಧಮ್ಕಿ ಹಾಕಿ ಅವರಿಗೆ ಹೆದರಿಸಿ ಬೆದರಿಸಿ ಆ ಒಂದು ಯುದ್ಧ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡಿದ್ರು. ಆ ಏಪ್ರಿಲ್ 8 ಆದ ಬಳಿಕ ಟ್ರಂಪ್ ಅವರ ಕನವರಿಕೆ ಒಂದೇ ಆಗಿತ್ತು, ಇರಾನ್ ಜೊತೆಗೆ ಒಂದು ಡೀಲ್ ಆಗಬೇಕು. ನಾನು ಹೇಳದಂತಹ ಅಂಶಗಳಿಗೆ ಇರಾನ್ ಒಪ್ಪಬೇಕು, ಆ ರೀತಿಯಾದಂತಹ ಒಂದು ಡೀಲ್ ಆಗಬೇಕು. ಇದಕ್ಕೋಸ್ಕರವಾಗಿ ಟ್ರಂಪ್ ಅನೇಕ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇರಾನ್ಗೆ ಮತ್ತೆ ಧಮ್ಕಿ ಹಾಕಿದ್ದಾರೆ, ಮತ್ತೆ ದಾಳಿ ಮಾಡಿಯೂ ಕೂಡ ಬೆದರಿಸಿದ್ದಾರೆ. ಇನ್ನೇನು ಮತ್ತೆ ಯುದ್ಧ ಭೀಕರವಾಗಿ ಆರಂಭಗೊಳ್ಳುತ್ತೆ ಎನ್ನುವಂತಹ ಸನ್ನಿವೇಶವೂ ಕೂಡ ನಿರ್ಮಾಣ ಆಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಎಲ್ಲವೂ ಕೂಡ ಸೆಟಲ್ ಆಗುವ ಹಂತಕ್ಕೆ ಬಂದಿದೆ. ಟ್ರಂಪ್ ಅವರ ಆಸೆಯಂತೆ ಇರಾನ್ ಮತ್ತು ಅಮೆರಿಕ ಈಗ ಒಂದು MOUಗೆ ಸಹಿ ಮಾಡಿದ್ದಾರೆ. ಇದನ್ನ ಅಮೆರಿಕ ಮತ್ತು ಇರಾನ್ನ ನಡುವೆ ಬಹಳ ದೊಡ್ಡ ಶಾಂತಿ ಒಪ್ಪಂದ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಈ ಡೀಲ್ಗೆ ಏನ್ ಮಹತ್ವ ಇದೆ ಅಂತ ಹೇಳೋದಕ್ಕೆ ಮುಂಚೆ ಯಾವ ರೀತಿಯಾಗಿ ಸಹಿ ಹಾಕಿದ್ದಾರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಹೇಳ್ತೀನಿ. ಟ್ರಂಪ್ ಅವರು G7 ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರಲ್ಲ, ಹೀಗಾಗಿ ಅವರು ಫ್ರಾನ್ಸ್ನಲ್ಲಿದ್ರು. ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಆ ಒಂದು ಡಿನ್ನರ್ ಸಭೆಯಲ್ಲೇ ಟ್ರಂಪ್ ಅವರು ಇರಾನ್ ಜೊತೆಗಿನ ಶಾಂತಿ ಒಪ್ಪಂದದ ಡ್ರಾಫ್ಟ್ಗೆ ಸಹಿ ಮಾಡಿದ್ದಾರೆ. ಈ ಒಪ್ಪಂದಕ್ಕೆ ಸಹಿ ಮಾಡ್ತಿದ್ದಂತೆ ಟ್ರಂಪ್ ಅವರು ಪೆನ್ನನ್ನು ಇನ್ನೊಂದು ಕಡೆಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತಹ ಮಾರ್ಕೋ ರೂಬಿಯೋಗೆ ಸೂಚನೆ ಕೊಡ್ತಾರೆ, ಅಂದ್ರೆ ಇರಾನ್ಗೂ ಕೂಡ ಕಳುಹಿಸಿ ಅಂತ. ಅತ್ತ ಕಡೆಯಲ್ಲಿ ಇರಾನ್ ಕೂಡ ಇದಕ್ಕೆ ಸಹಿ ಮಾಡಿಬಿಟ್ಟು ಆ ಫೋಟೋವನ್ನು ಪ್ರದರ್ಶನ ಮಾಡಿದೆ. ಇರಾನ್ ಕಡೆಯಿಂದ ಸ್ವತಃ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರೇ ಈ ಡ್ರಾಫ್ಟ್ಗೆ ಸಹಿ ಮಾಡಿದ್ದಾರೆ. ಅಲ್ಲಿಗೆ ಯುದ್ಧ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ರಾಜತಾಂತ್ರಿಕತೆಗೆ ತಿರುಗಿದೆ. ಇಲ್ಲಿ ನಾನು ಗಮನಿಸಿದಂತಹ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಟ್ರಂಪ್ ಅವರು ಇವತ್ತು ಸಹಿ ಮಾಡಿದ್ದಿದೆಯಲ್ಲ, ಇದು ವರ್ಸೈಲ್ ಪ್ಯಾಲೇಸ್ನಲ್ಲಿ. ಈ ವರ್ಸೈಲ್ಸ್ ಅನ್ನುವಂಥದ್ದು ಈ ಹಿಂದೆ ರಾಜರ ಪ್ಯಾಲೇಸ್ ಆಗಿತ್ತು. ಇದು ಯಾಕೆ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ, ಮೊದಲ ಮಹಾಯುದ್ಧ ನಡೀತಲ್ಲ, ಇದು ಅಂತ್ಯ ಆಗಿದ್ದು ಇದೇ ವರ್ಸೈಲ್ ಪ್ಯಾಲೇಸ್ ಒಪ್ಪಂದದ ಮೂಲಕ. 1919ರಲ್ಲಿ ಈ ಒಪ್ಪಂದ ಆಗತ್ತೆ. ಇವತ್ತಿಗೂ ಕೂಡ ಇತಿಹಾಸದಲ್ಲಿ ದಾಖಲಾಗಿರುವಂತಹದ್ದು ವರ್ಸೈಲ್ಸ್ ಒಪ್ಪಂದ ಅಂತಲೇ. ಆದ್ರೆ ಇಲ್ಲೊಂದು ಆತಂಕದ ವಿಚಾರ ಏನು ಕೇಳಿದ್ರೆ, ಮೊದಲ ಮಹಾಯುದ್ಧ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ವರ್ಸೈಲ್ಸ್ ಒಪ್ಪಂದ ಆಗಿತ್ತಲ್ಲ, ಈ ಒಪ್ಪಂದದ ಕಾರಣದಿಂದಾಗಿಯೇ ಎರಡನೇ ಮಹಾಯುದ್ಧ ಆಯಿತು. ಯಾಕೆ ಅಂತಂದ್ರೆ ಈ ಒಪ್ಪಂದದಲ್ಲಿ ಸೋತಂತವರ ಮೇಲೆ ವಿಪರೀತವಾದಂತಹ ನಿಬಂಧನೆಗಳನ್ನು ಹೇರಿದ್ರು. ಅವಮಾನಕಾರಿಯಾದಂತಹ ಒಪ್ಪಂದ ಅದಾಗಿತ್ತು. ಈ ಕಾರಣದಿಂದಾಗಿಯೇ ಜರ್ಮನಿಯಲ್ಲಿ ಹಿಟ್ಲರನ ಉದಯ ಆಯಿತು. ಈಗ ಇರಾನ್ ಜೊತೆಗೂ ಕೂಡ ಒಂದು ಶಾಂತಿ ಒಪ್ಪಂದದ ಡ್ರಾಫ್ಟ್ಗೆ ಇದೇ ವರ್ಸೈಲ್ಸ್ನಲ್ಲಿ ಟ್ರಂಪ್ ಅವರು ಸಹಿ ಮಾಡಿದ್ದಾರೆ. ಇದು ಇನ್ನೊಂದು ಯುದ್ಧಕ್ಕೆ ಕಾರಣವಾಗದೇ ಇರಲಿ ಎನ್ನುವಂಥದ್ದು ನನ್ನ ಆಶಯ. ಅದೇನೇ ಇರಲಿ, ಈ ಡ್ರಾಫ್ಟ್ಗೆ ಈಗ ಇರಾನ್ನ ಅಧ್ಯಕ್ಷರು ಕೂಡ ಸಹಿ ಹಾಕಿರೋದ್ರಿಂದಾಗಿ ಇದಕ್ಕೆ ಸಾಕಷ್ಟು ಮಹತ್ವ ಬಂದಿದೆ. ಜಾಗತಿಕವಾಗಿ ಬಹುತೇಕ ಎಲ್ಲಾ ನಾಯಕರುಗಳು ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ಇಡೀ ವಿಶ್ವ ಒಂದು ಸಂಭ್ರಮದ ವಾತಾವರಣದಲ್ಲಿದೆ. ಯಾಕೆ ಅಂತಂದ್ರೆ ಈ ಯುದ್ಧ ಎಲ್ಲರಿಗೂ ಕೂಡ ಬಾಧಿಸಿತ್ತು. ಇಲ್ಲಿ ವಿಶ್ವ ಹೇಗೆ ನೋಡುತ್ತೆ ಈ ಒಪ್ಪಂದ ಅನ್ನೋದಕ್ಕಿಂತಲೂ ಕೂಡ ಇರಾನ್ ಇದನ್ನ ಹೇಗೆ ಸ್ವೀಕರಿಸಿದೆ, ಅಲ್ಲಿನ ಸರ್ಕಾರದ ನಡೆಗೆ ಎಲ್ಲರಿಂದಲೂ ಬೆಂಬಲ ವ್ಯಕ್ತವಾಗಿದೆಯಾ, ಈ ಪ್ರಶ್ನೆ ಮುಖ್ಯ ಆಗುತ್ತೆ. ಹಾಗೆ ಅಮೆರಿಕದಲ್ಲಿ ಇದನ್ನ ಯಾವ ರೀತಿಯಾಗಿ ನೋಡಲಾಗ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾನು ಇರಾನ್ ವಿಚಾರವನ್ನು ಹೇಳಬಿಡ್ತೀನಿ. ಇರಾನ್ನಲ್ಲಿ ಈ ಒಪ್ಪಂದದ ಕುರಿತಾಗಿ ಮಿಶ್ರ ಪ್ರತಿಕ್ರಿಯೆ ಇದೆ. ಇರಾನ್ನ ಕಟ್ಟರ್ ಪಂಥೀಯರು ಇದನ್ನ ಬಹಳ ಮಟ್ಟಿಗೇನು ಸ್ವಾಗತ ಮಾಡ್ತಾ ಇಲ್ಲ. ಅವರು ಇರಾನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ.
ಉದಾಹರಣೆಗೆ ಕೊರೊಸಾನ್ ಡೈಲಿ, ಇದು ಇರಾನ್ನ ಕಟ್ಟರ್ಪಂಥೀಯ ಒಂದು ಪತ್ರಿಕೆ. ಅದು ಈ ಒಪ್ಪಂದದ ಕುರಿತಾಗಿ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಮತ್ತು ಅಮೆರಿಕದ ನಡುವೆ ಈ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ನಾಯಕರುಗಳು ಫೋಟೋ ಆಪರ್ಚುನಿಟಿ ಕೊಡಬಾರದು. ಅಂದ್ರೆ ಇರಾನ್ನ ಪರವಾಗಿ ಯಾರು ಭಾಗವಹಿಸಿರ್ತಾರೋ, ಅಮೆರಿಕದ ಪರವಾಗಿ ಭಾಗವಹಿಸಿರ್ತಾರಲ್ಲ, ಅವ್ರ ಜೊತೆಗೆ ಕಾಣಿಸ್ಕೊಳ್ಬಾರ್ದು, ಹ್ಯಾಂಡ್ ಶೇಕ್ ಮಾಡಬಾರ್ದು, ಅಂತಹ ಫೋಟೋಗಳು ಯಾವ ಕಾರಣಕ್ಕೂ ಹೊರಬರಬಾರದು. ಅಂದ್ರೆ ಅಮೆರಿಕದ ನಾಯಕರನ್ನ ಇರಾನ್ ನಾಯಕರು ಮುಖಾಮುಖಿಯಾಗಿ ಭೇಟಿಯಾಗಬಾರದು ಅನ್ನುವಂಥದ್ದು ಇರಾನ್ನ ಈ ಕಟ್ಟರ್ಪಂಥೀಯ ಪತ್ರಿಕೆಯ ಅಭಿಪ್ರಾಯ ಆಗಿತ್ತು. ಅಂದ್ರೆ ನಾನು ಯಾಕಿದನ್ನ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಇರಾನ್ನಲ್ಲಿ ಈ IRGC ಮತ್ತು ಈ ಕಟ್ಟರ್ಪಂಥೀಯರಿದಾರಲ್ಲ, ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ಗಳು, ಅವರೀಗಲೂ ಕೂಡ ಅಮೆರಿಕದ ವಿರುದ್ಧ ದ್ವೇಷವನ್ನ ಮುಂದುವರಿಸೋದಕ್ಕೆ ಬಯಸ್ತಾರೆ. ಆದರೆ ಇರಾನ್ನಲ್ಲಿ ಇನ್ನೊಂದು ವರ್ಗ ಇದೆ. ಉದಾಹರಣೆಗೆ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಅವರ ಸ್ಟೇಟ್ಮೆಂಟ್ ಇರಾನ್ನ ಭವಿಷ್ಯದ ಹಿತಾಸಕ್ತಿಗೆ ಪೂರಕವಾಗಿದೆ ಅಂತ ನನಗಂತೂ ಅನ್ನಿಸ್ತು. ಅವ್ರು ಹೇಳಿರೋದೇನು ಕೇಳಿದ್ರೆ, ಇನ್ನು ಮುಂದೆ ಇರಾನ್ ಈ ಸುದೀರ್ಘವಾದ ಸಂಘರ್ಷದ ಹಾದಿಯನ್ನ ತೊರೆದು ಇರಾನ್ನ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕು. ಇದು ಇರಾನ್ನ ಜನರ ವೆಲ್ಫೇರ್ಗೆ ಕಾರಣ ಆಗತ್ತೆ ಅಂತ ಇರಾನ್ನ ಸ್ಪೀಕರ್ ಅಭಿಪ್ರಾಯಪಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಇರಾನ್ ಯಾವ ರೀತಿಯಾದಂತಹ ಹಾದಿಯನ್ನ ತುಳಿಯುತ್ತೆ ಅಂತ. ಈ ಒಪ್ಪಂದ ಆದ ಬಳಿಕವೂ ಕೂಡ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಅವರು ದ್ವೇಷ ಕಾರೋದಕ್ಕೆ ಶುರು ಮಾಡಿದ್ದೇ ಆದ್ರೆ, ಮತ್ತೆ ಫ್ರಾಕ್ಸಿ ಗುಂಪುಗಳಿಗೆ ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ದೇ ಆದ್ರೆ ಮತ್ತೊಮ್ಮೆ ಇಂತಹ ಯುದ್ಧಕ್ಕೆ ಕಾರಣ ಆಗತ್ತೆ. ಹೀಗಾಗಿ ಇರಾನ್ಗೆ ತನ್ನನ್ನ ತಾನು ತಿದ್ದಿಕೊಳ್ಳೋದಕ್ಕೆ ಅಥವಾ ಸರಿಯಾದ ದಾರಿಗೆ ಬರೋದಕ್ಕೆ ಇದೊಂದು ಸೂಕ್ತ ಕಾಲ. ಅವರು ಇದನ್ನ ಹೇಗೆ ಸ್ವೀಕರಿಸ್ತಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಇದೇ ರೀತಿಯಾಗಿ ಅಮೆರಿಕದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ಇದೆ. ಅಮೆರಿಕದ ರಿಪಬ್ಲಿಕನ್ ಪಕ್ಷದವರು ಇದನ್ನ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಅಂದ್ರೆ ಟ್ರಂಪ್ ಅವರ ಪಕ್ಷದವರು. ಉದಾಹರಣೆಗೆ ಎರಿಕ್ ಸ್ಮಿಟ್ ಅನ್ನುವಂತಹ ಟ್ರಂಪ್ ಪಕ್ಷದ ಸೆನೆಟರ್ ಒಬ್ರು ಹೇಳ್ತಾರೆ, ಟ್ರಂಪ್ ಇರಾನ್ ವಿರುದ್ಧವಾಗಿ ದಾಳಿ ಮಾಡಿಬಿಟ್ಟು ಇರಾನ್ ಅನ್ನ ಸೈನಿಕವಾಗಿ ಬಹಳ ವೀಕ್ ಮಾಡಿದ್ದಾರೆ. ಇದೇ ಕಾರಣದಿಂದಾಗಿ ಅವರು ನೆಗೋಸಿಯೇಷನ್ ಟೇಬಲ್ಗೆ ಬಂದ್ರು, ಇವತ್ತು ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇದು ಸಾಧ್ಯ ಆಯಿತು, ಹೀಗಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ JD ವ್ಯಾನ್ಸ್ ಹೇಳಿದ್ದಾರೆ, ಇರಾನ್ ಅನ್ನ ಮುಂದಿನ ದಿನಗಳಲ್ಲಿ ನಾವು ಮಾತಿನಿಂದ ಅಲ್ಲ ಕೃತಿಯಿಂದಲೇ ಮೌಲ್ಯಮಾಪನ ಮಾಡ್ತೀವಿ. ಅಂದ್ರೆ ಈ ಒಪ್ಪಂದವನ್ನ ಯಾವ ರೀತಿಯಾಗಿ ಜಾರಿಗೆ ತರ್ತಾರೆ, ಮುಂದೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನೋದನ್ನ ಅಮೆರಿಕ ಸೂಕ್ಷ್ಮವಾಗಿ ಮಾನಿಟರ್ ಮಾಡುತ್ತೆ ಅನ್ನೋದನ್ನ JD ವ್ಯಾನ್ಸ್ ಹೇಳಿದ್ದಾರೆ. ಇರಾನ್ನ ಈ ಹೊಸ ಸರ್ಕಾರ ಜನರನ್ನ ಸರಿಯಾಗಿ ನಡೆಸ್ಕೊಳ್ಬೇಕು. ಈ ಹಿಂದೆ ಅಲ್ಲಿನ ಪ್ರತಿಭಟನಾಕಾರರ ಮೇಲೆ ನಡೆಸಿದಂತಹ ದಬ್ಬಾಳಿಕೆಯನ್ನ ಮುಂದ್ಯಾವತ್ತೂ ಕೂಡ ನಡೆಸಬಾರದು. ಇದನ್ನೆಲ್ಲ ಅಮೆರಿಕ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ಈ ಒಪ್ಪಂದ ಇಲ್ಲಿಗೆ ಮುಗಿಯೋದಿಲ್ಲ ಅಂತ JD ವ್ಯಾನ್ಸ್ ಸ್ವಲ್ಪ ಕಾರವಾಗಿ ಹೇಳಿದ್ದಾರೆ. ಆದರೆ ಈ ಒಪ್ಪಂದದ ಬಗ್ಗೆ ಡೆಮಾಕ್ರೆಟಿಕ್ಗಳು ವಿಪರೀತವಾಗಿ ಕಿಡಿಕಾರಿದ್ದಾರೆ. ಟ್ರಂಪ್ ಅವರು ಇರಾನ್ ಮುಂದೆ ಸರೆಂಡರ್ ಆಗ್ಬಿಟ್ರು. ಈ ಒಪ್ಪಂದ ಇದೆಯಲ್ಲ, ಇದು ಅಮೆರಿಕದ ಎಂಟೈರ್ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟದಾದಂತಹ ಒಂದು ವಿಪತ್ತು. ಇದು ಇಡೀ ಅಮೆರಿಕಾಗೆ ಆದಂತಹ ಬಹಳ ದೊಡ್ಡ ಹಿನ್ನಡೆ ಅಂತ ಡೆಮಾಕ್ರೆಟಿಕ್ ಪಕ್ಷ ಟೀಕೆ ಮಾಡಿದೆ. ಹಾಗಾದ್ರೆ ಈ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಯುದ್ಧ ಕಂಪ್ಲೀಟ್ ಆಗಿ ಎಂಡ್ ಆಗ್ಬಿಡ್ತಾ ಕೇಳಿದ್ರೆ, ಸದ್ಯಕ್ಕೆ ಎಂಡ್ ಅಂತಲೇ ಭಾವಿಸಬಹುದು. ಯಾಕೆ ಅಂತಂದ್ರೆ ಈ ಒಪ್ಪಂದದ ಪ್ರಕಾರ ಮುಂದಿನ 60 ದಿನಗಳ ಕಾಲದಲ್ಲಿ ಒಂದು ಅಂತಿಮ ಒಪ್ಪಂದವನ್ನ ಸಾಧಿಸಲಾಗುತ್ತೆ. ಅದು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನ ವಿಚಾರದ ಒಪ್ಪಂದ ಆಗಿರುತ್ತೆ. ಸದ್ಯಕ್ಕೆ ಈ MOUಗೆ ಸಹಿ ಹಾಕ್ತಿದ್ದ ಹಾಗೆ ಸ್ಟ್ರೀಟ್ ಆಫ್ ಹರ್ಮೋಸ್ ವಿಚಾರದ ಗೊಂದಲ ಅಂತ್ಯ ಆಗತ್ತೆ. ಅದೇ ರೀತಿಯಾಗಿ ಇರಾನ್ಗೆ ಅಮೆರಿಕ ವಿಧಿಸಿದ್ದಂತಹ ನೇವಲ್ ಬ್ಲಾಕೇಡ್ ಏನಿದೆ ಅದು ತೆರವುಗೊಳ್ಳುತ್ತೆ. ಇರಾನ್ಗೆ ತಾತ್ಕಾಲಿಕವಾಗಿ ಕೆಲವೊಂದಷ್ಟು ರಿಲೀಫ್ ಸಿಗುತ್ತೆ. ಈ ಒಪ್ಪಂದ ಜಾಗತಿಕವಾಗಿ ಯಾವ ಮಟ್ಟಿನ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ತೈಲ ಮಾರುಕಟ್ಟೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಕ್ರೂಡ್ ಆಯಿಲ್ ನ ಪ್ರೈಸ್ ಬಹಳ ಕೆಳಮಟ್ಟಕ್ಕೆ ಕುಸಿದಿದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ನ ಪ್ರೈಸ್ ಇದೆಯಲ್ಲ, ಇದು $77 ಬಂದಿಳಿದಿದೆ. ಇದು ಫೆಬ್ರವರಿ 28ನೇ ತಾರೀಕು ಈ ಯುದ್ಧ ಶುರುವಾಯ್ತಲ್ಲ, ಅದಾದ ಬಳಿಕ ಅತ್ಯಂತ ಕಡಿಮೆ ಪ್ರೈಸ್. ಒಂದು ಹಂತದಲ್ಲಿ ಇದು $120-124 ವರೆಗೂ ಕೂಡ ರೀಚ್ ಆಗಿತ್ತು. ಈಗ ಅದು $77ಗೆ ಕುಸಿದಿದೆ ಅಂತಂದ್ರೆ ಸಹಜವಾಗಿ ಭಾರತದಂತಹ ದೊಡ್ಡ ಆಯಿಲ್ ಇಂಪೋರ್ಟರ್ಸ್ ಯಾರ್ಯಾರಿದಾರೋ ಅವರೆಲ್ಲರೂ ಕೂಡ ಬಹಳ ಮಟ್ಟಿಗೆ ಖುಷಿ ಪಡುವಂತಹ ಒಂದು ವಿಚಾರ ಇದು. ನೋಡೋಣ ಮುಂದೇನಾಗತ್ತೆ ಅಂತ, ಯಾವ ರೀತಿಯಾಗಿ ಈ ಒಪ್ಪಂದ ಫೈನಲ್ ಆಗತ್ತೆ, ಮುಂದಿನ 60 ದಿನಗಳಲ್ಲಿ ಇರಾನ್ ಅನ್ನ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಯಾವ ರೀತಿಯಾಗಿ ಅಮೆರಿಕ ಬಗ್ಗಿಸುತ್ತೆ, ಇದೆಲ್ಲವೂ ಕೂಡ ಭವಿಷ್ಯದಲ್ಲಿ ಮ್ಯಾಟರ್ ಆಗುವಂತಹ ವಿಚಾರಗಳು ಆಯಾ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಫ್ರಾನ್ಸ್ನಲ್ಲಿ ಟ್ರಂಪ್ ಮತ್ತು ಮೋದಿ ಭೇಟಿಯಾದ್ರಲ್ಲ, ಈ ದ್ವಿಪಕ್ಷೀಯ ಮಾತುಕತೆ ಹೇಗಿತ್ತು, ಏನೇನ್ ನಿರೀಕ್ಷೆ ಮಾಡಲಾಗಿತ್ತು, ಆ ಸಭೆಯಲ್ಲಿ ಏನಾಯ್ತು, ಟ್ರಂಪ್ ಏನ್ ಹೇಳಿದ್ರು, ಟ್ರಂಪ್ ಅವರ ಹೇಳಿಕೆಗೆ ಏನಾದ್ರೂ ಮಹತ್ವ ಇದೆಯಾ, ಭಾರತದ ರಕ್ಷಣೆಯ ವಿಚಾರದಲ್ಲಿ ಟ್ರಂಪ್ ದಿಢೀರ್ ಅಂತ ಆ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾಕೆ, ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಟ್ರಂಪ್ ಮತ್ತು ಮೋದಿಯವರ ನಡುವೆ 16 ತಿಂಗಳ ಬಳಿಕ ಒಂದು ಬೈಲ್ಯಾಟ್ರಲ್ ಮೀಟಿಂಗ್ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಮತ್ತು ಮೋದಿ 2025 ಫೆಬ್ರವರಿ ನಂತರ ಯಾವತ್ತೂ ಕೂಡ ಭೇಟಿ ಆಗಿರಲಿಲ್ಲ. ಹೀಗಾಗಿ ಫ್ರಾನ್ಸ್ನಲ್ಲಿ ಇವರಿಬ್ಬರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ಜಗತ್ತಿಗಿತ್ತು. ಯಾಕೆ ಅಂತಂದ್ರೆ ಈ ಇಬ್ಬರ ಸಂಬಂಧ ಈ ಹಿಂದಿನಂತೆ ಇರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಅದರ ಬಗ್ಗೆ ನಾನೇನು ಬಹಳ ಡೀಟೇಲ್ ಆಗಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ.
ಟ್ರಂಪ್ ಭಾರತವನ್ನ ನರಕ ಅಂತ ಕರೆದಿದ್ರು, ಡೆಡ್ ಎಕಾನಮಿ ಅಂತ ಕರೆದಿದ್ರು, ಏನೇನೋ ಭಾರತದ ಬಗ್ಗೆ ಅಸಂಬದ್ಧ ಸ್ಟೇಟ್ಮೆಂಟ್ಗಳನ್ನ ಟ್ರಂಪ್ ಅನೇಕ ಬಾರಿ ಕೊಟ್ಟಿದ್ರು. ಇತ್ತೀಚಿನ ಬೆಳವಣಿಗೆಗಳನ್ನ ಹೇಳೋದಾದ್ರೆ ಭಾರತದಲ್ಲಿ FCRA ಕಾನೂನಿನ ಬಗ್ಗೆ ಅಮೆರಿಕದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಅಮೆರಿಕ ಮಾಡಿದಂತಹ ದಾಳಿಯಲ್ಲಿ ಭಾರತ ಮೂಲದ 3 ನಾವಿಕರುಗಳು ಹತ್ಯೆಯಾಗಿದ್ರು. ಇದು ಭಾರತ ಮತ್ತು ಅಮೆರಿಕದ ನಡುವೆ ಹೊಸ ಸಂಘರ್ಷಕ್ಕೂ ಕೂಡ ಕಾರಣ ಆಗಿತ್ತು. ಹೀಗಾಗಿ ಏನಾಗತ್ತಪ್ಪ, ಮೋದಿ ಮತ್ತು ಟ್ರಂಪ್ ಅವರ ಭೇಟಿ ಇದೆಯಲ್ಲ, ಈ ಜಟಿಲತೆಯನ್ನ ಇನ್ನಷ್ಟು ಜಾಸ್ತಿ ಮಾಡಬಹುದೇನೋ ಅನ್ನುವಂತಹ ಆತಂಕ ಕೂಡ ಇತ್ತು. ಯಾಕಂದ್ರೆ ಟ್ರಂಪ್ ಅವರಿಗೆ ಸಣ್ಣದಾಗಿ ಇಗೋ ಹರ್ಟ್ ಆದ್ರೂ ಕೂಡ ತಕ್ಷಣದಲ್ಲೇ ಏನೋ ಒಂದು ಅಸಂಬದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ರಾಜತಾಂತ್ರಿಕವಾಗಿ ಬಹಳ ಪರಿಣಾಮ ಬೀರ್ಬಿಡುತ್ತೆ. ಟ್ರಂಪ್ ಎಲ್ಲೋ ಕೂತ್ಕೊಂಡು ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡೋದು ಬೇರೆ, ಮುಖಾಮುಖಿಯಾಗಿ ಇಬ್ಬರು ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಟ್ರಂಪ್ ಏನಾದ್ರೂ ಅಪಭ್ರಂಶು ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೇ ಆಗಿದ್ರೆ ಅದು ಎರಡೂ ದೇಶದ ಸಂಬಂಧವನ್ನ ಬಹಳ ಮಟ್ಟಿಗೆ ಹಾಳು ಮಾಡಿಬಿಡ್ತಾ ಇತ್ತು. ಹೀಗಾಗಿ ಈ ಸಭೆಯನ್ನ ಬಹಳ ಕುತೂಹಲದ ಗಣ್ಣಿನಿಂದಲೇ ನೋಡಲಾಗ್ತಾ ಇತ್ತು. ಆದ್ರೆ ಮಿತ್ರರೇ, ಎಲ್ಲರ ನಿರೀಕ್ಷೆಯನ್ನ ಟ್ರಂಪ್ ಅವರು ಉಲ್ಟಾ ಮಾಡಿದ್ದಾರೆ. ಮೊದಲನೇದಾಗಿ ಭಾರತದ ಪರವಾಗಿ ಒಂದು ಡಿಫೆನ್ಸ್ ವಿಚಾರದಲ್ಲಿ ಟ್ರಂಪ್ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತದ ಡಿಫೆನ್ಸ್ ವಿಚಾರವಾಗಿ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಟ್ರಂಪ್ ಅವರ ಉತ್ತರ ಇದೆಯಲ್ಲ, ಇದು ಬಹಳ ಆಶ್ಚರ್ಯವನ್ನ ಹುಟ್ಟಿಸಿ ಬಿಡ್ತು. ಟ್ರಂಪ್ ಹೇಳ್ತಾರೆ, ಇವತ್ತು ಭಾರತ ಮತ್ತು ಅಮೆರಿಕದ ನಡುವೆ ಯಾವುದೇ ದೊಡ್ಡ ಡಿಫೆನ್ಸ್ ಒಪ್ಪಂದಗಳಿಲ್ಲ, ಅಂದ್ರೆ ನಾವು ರಕ್ಷಣೆಗೆ ಹೋಗ್ತೀವಿ, ಈ ರೀತಿಯಾದಂತಹ ಮ್ಯೂಚುವಲ್ ಅಗ್ರಿಮೆಂಟ್ಗಳಿಲ್ಲ. ಆದ್ರೂ ಸಹ ನಾನು ಅಶ್ಯೂರ್ ಮಾಡ್ತಾ ಇದ್ದೀನಿ, ಒಂದು ವೇಳೆ ಭಾರತದ ಮೇಲೆ ಯಾರಾದರೂ ದಾಳಿ ಮಾಡಿದ್ದೆ ಆದ್ರೆ ನಾವು ಭಾರತದ ಸಹಾಯಕ್ಕೆ ಹೋಗ್ತೀವಿ. ಅದೇ ಮಾತನ್ನ ಮುಂದುವರೆಸ್ತಾ ಒಂದು ತಮಾಷೆಯನ್ನು ಕೂಡ ಮಾಡ್ತಾರೆ. ಅದೇನು ಕೇಳಿದ್ರೆ, ಎಲ್ಲಿಯವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಅಧಿಕಾರದಲ್ಲಿರ್ತಾರೋ ಅಲ್ಲಿಯವರೆಗೆ ಈ ಭರವಸೆಯನ್ನ ನಾನು ಕೊಡಬಲ್ಲೆ. ಬೇರೆಯವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಇರುತ್ತೆ ಅಮೆರಿಕದ ನಿಲುವು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಗೆ ಚಟಾಕಿ ಹಾರಿಸ್ತಾರೆ. ಇಲ್ಲಿ ಟ್ರಂಪ್ ಅವರ ಯಾವ ಸ್ಟೇಟ್ಮೆಂಟ್ ಅನ್ನು ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅಮೆರಿಕದ ಅಧ್ಯಕ್ಷರ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿಜವಾಗ್ಲೂ ಅಮೆರಿಕ ಸಹಾಯಕ್ಕೆ ಬರುತ್ತಾ ಕೇಳಿದ್ರೆ 2 ಬಾರಿ ಟ್ರಂಪ್ ಅವರ ನಿಷ್ಠೆಯನ್ನೇ ನಾವು ನೋಡ್ಬಿಟ್ಟಿದ್ದೇವಲ್ಲ. 2020ರಲ್ಲಿ ಗಲ್ವಾನ್ ಘರ್ಷಣೆ ಆಗತ್ತೆ, ಚೈನಾ ಮತ್ತು ಭಾರತದ ನಡುವೆ ಯುದ್ಧದ ಭೀತಿ ಶುರುವಾಗಿರುತ್ತೆ. ಆಗ ಟ್ರಂಪ್ ಅವರೇ ಅಧಿಕಾರದಲ್ಲಿದ್ರು. ಆಗ ಟ್ರಂಪ್ ಏನ್ ಮಾಡಿದ್ರು, ಭಾರತಕ್ಕೆ ಏನಾದರೂ ಸೇನೆ ಕಳುಹಿಸಿದ್ರಾ, ನಾವು ಭಾರತದ ರಕ್ಷಣೆಗೆ ಬದ್ಧ ಆಗಿದ್ದೀವಿ ಅಂತ? ಇಲ್ಲ. ಆಗ ಭಾರತದ ಪರವಾಗಿ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳು ಬಂದಿದ್ವು ಅಷ್ಟೇ. ಆದ್ರೆ ಪೆಹಲ್ಗಾಮ್ ಅಟ್ಯಾಕ್ಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರವನ್ನ ಮಾಡ್ತಲ್ಲ, ಆಗ ಟ್ರಂಪ್ ಏನ್ ಮಾಡಿದ್ರು, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು. ಪಾಕಿಸ್ತಾನದ ನರೇಟಿವ್ ಅನ್ನ ಇಡೀ ವಿಶ್ವದಾದ್ಯಂತ ಸ್ಪ್ರೆಡ್ ಮಾಡುವ ಕೆಲಸಕ್ಕೆ ಟ್ರಂಪ್ ಕೂಡ ಕೈ ಜೋಡಿಸಿದ್ರು. ಪಾಕಿಸ್ತಾನ ಸುಳ್ಳಾಗಿ ಭಾರತದ ಜೆಟ್ಗಳನ್ನೆಲ್ಲ ಬೀಳಿಸಿದೀವಿ ಅಂತ ಹೇಳ್ತಲ್ಲ, ಅದನ್ನ ಕೇಳಿಸ್ಕೊಂಡಂತಹ ಟ್ರಂಪ್ ಸೇಮ್ ಟು ಸೇಮ್ ಸ್ಟೇಟ್ಮೆಂಟ್ ಗಳನ್ನ ರಿಪೀಟ್ ಮಾಡಿದ್ರು. ಈಗ ಇನ್ನೊಮ್ಮೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತಹ ಸನ್ನಿವೇಶ ಬಂದ್ರೆ ಟ್ರಂಪ್ ಏನೋ ಭಾರತದ ಸಹಾಯಕ್ಕೆ ಬರ್ತಾರೆ ಅಂತ ನಾವು ಯಾವ ಕಾರಣಕ್ಕೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಯಾಕೆ ಮುಖ್ಯ ಆಗುತ್ತೆ ಕೇಳಿದ್ರೆ, ಈಗೇನು ಈ ಹಿಂದೆ ಡ್ಯಾಮೇಜ್ ಮಾಡಿದಾರಲ್ಲ ಅದನ್ನ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಟ್ರಂಪ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಷ್ಟೇ. ಇನ್ನೊಂದು ಕಡೆ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ನಾವಿಕರ ಹತ್ಯೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಘರ್ಷದ ಪಾಯಿಂಟ್ ಆಗಬಹುದು ಅಂತ ಅನುಮಾನಗಳಿದ್ವು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತಿನ ಸಂದರ್ಭದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಅನಂತರ ಪತ್ರಕರ್ತರು ಕೂಡ ಟ್ರಂಪ್ಗೆ ಆ ಪ್ರಶ್ನೆಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಟ್ರಂಪ್ ಅವರು ಬಹಳ ಬ್ಯಾಲೆನ್ಸ್ಡ್ ಆಗಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಹೇಗೆ ಕೇಳಿದ್ರೆ, ಈ ಸೇಲರ್ಸ್ ಜಾಬ್ ಇದೆಯಲ್ಲ, ಇದು ತೀರಾ ಟಫ್ ಆದಂತಹ ಜಾಬ್. ಅವರೆಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ತೀರಾ ಗ್ರೇಟ್ ಪೀಪಲ್. ಈಗ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಆ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆ ಹೀಗಂತ ಹೇಳ್ಬಿಟ್ಟು ಆ ಇಡೀ ವಿಚಾರಕ್ಕೆ ತಿಪ್ಪೆ ಸಾರಿಸ್ಬಿಟ್ರು. ಅಲ್ಲೇನೋ ಟ್ರಂಪ್ ಅಪಭ್ರಂಶು ತರ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ. ಅಂದ್ರೆ ಆ ಹಡಗುಗಳೆಲ್ಲ ನಮ್ಮ ಬ್ಲಾಕೇಡ್ ಅನ್ನ ಉಲ್ಲಂಘನೆ ಮಾಡಿದ್ವು, ಅದಕ್ಕೋಸ್ಕರವಾಗಿ ನಾವು ಹೊಡೆದಿದ್ದೀವಿ ಅಂತ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿಲ್ಲ. ಅಷ್ಟು ಪ್ರಬುದ್ಧತೆಯನ್ನ ಟ್ರಂಪ್ ತೋರಿಸಿದ್ದಾರೆ. ಇನ್ನು ಫೈನಲ್ ಆಗಿ ಈ ಮಾತುಕತೆ ವೇಳೆ ಟ್ರೇಡ್ ಡೀಲ್ ನ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಆಗ ಟ್ರಂಪ್ ಹೇಳ್ತಾರೆ, ಈ ಟ್ರೇಡ್ ಡೀಲ್ ಇದೆಯಲ್ಲ ಇದು ತೀರಾ ಹತ್ತಿರದಲ್ಲಿದೆ. ಈ ಮೋದಿ ಇದಾರಲ್ಲ ಇವರು ಟಫ್ ನೆಗೋಷಿಯೇಟರ್. ಈ ಮೋದಿಯನ್ನ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾರೆ, ಆದ್ರೆ ಈತ ತುಂಬಾ ಟಫ್ ಮ್ಯಾನ್, ಹಿ ಈಸ್ ಎ ಕಿಲ್ಲರ್. ಡೆಫಿನೆಟ್ ಆಗಿ ಈತ ನಿಮ್ಮ ಮುಂದೊಂದು ಸರ್ಪ್ರೈಸ್ ಅನ್ನ ತಂದೆ ತರ್ತಾರೆ ಅಂತ ಟ್ರೇಡ್ ಡೀಲ್ ನ ಕುರಿತಾಗಿ ಟ್ರಂಪ್ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಡ್ತಾರೆ. ಒಟ್ಟಿನಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ಈ ದ್ವಿಪಕ್ಷೀಯ ಮಾತುಕತೆ ಇದೆಯಲ್ಲ ಇದನ್ನ ತೀರಾ ಫಲಪ್ರದ ಆಗಿಬಿಡುತ್ತಪ್ಪ, ಭಾರತಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಯಿತು ಆ ರೀತಿಯಾಗೂ ಕೂಡ ನಾನು ಹೇಳೋದಿಲ್ಲ. ಜೊತೆಗೆ ವಿಫಲ ಅಂತ ಕೂಡ ಇದಕ್ಕೆ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಬ್ಯಾಲೆನ್ಸಿಂಗ್ ಆಗಿ ನಡೀತು. ಯಾವುದೋ ಹೊಸ ಗೊಂದಲ ಅಥವಾ ಸಂಘರ್ಷಕ್ಕೆ ಕಾರಣವಾಗಿಲ್ಲ ಅಂತ ಮಾತ್ರ ನಾವು ನಿಟ್ಟುಸಿರು ಬಿಡಬಹುದಷ್ಟೇ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.